ಇವತ್ತೂ ಸಹ ಭಾರತದ ಸ್ಟಾಕ್ ಮಾರ್ಕೆಟ್ ನಿನ್ನಿಗತ್ಲೆನ ಬಿದ್ದೈತಿ. ಅದ ಕಾರಣ ಇವತ್ತು ನಮ್ಮ ಮಾರ್ಕೆಟ್ ಯಾವ ಥರ ಇತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು, ಎದಕ್ಕೆ ಇವತ್ತೂ ಸಹ ನಮ್ಮ ಮಾರ್ಕೆಟ್ ಬಿತ್ತಂತ ಅದ್ರ ಬಗ್ಗೆನೂ ತಿಳ್ಕೊಳ್ಳೋನು. ಮತ್ತು ಲಾಸ್ಟಿಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಟಾಪ್ 5 ನ್ಯೂಸ್ಗಳಿದಾವ. ಆ 5 ನ್ಯೂಸ್ಗಳು ಎಲ್ಲ ಇನ್ವೆಸ್ಟರ್ಸ್ಗೆ, ಎಲ್ಲ ಟ್ರೇಡರ್ಸ್ಗೆ, ಯಾರ್ಯಾರು ಸ್ಟಾಕ್ ಮಾರ್ಕೆಟ್ನಾಗ ಇದ್ದಾರೋ ಅವ್ರೆಲ್ಲರಿಗೂ ಗುರ್ತಿರಾಕನ ಬೇಕಾ. ಅದ ಕಾರಣ ಅದ್ರ ಬಗ್ಗೆನೂ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ನೋಡ್ರಿ. ಅದ ಕಾರಣ ಈ ವಿಡಿಯೋ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕಲ ಇದ್ರೆ ಸಬ್ಸ್ಕ್ರೈಬನ್ನು ಮಾಡಿರಿ. ನೋಡ್ಬೋದು ಇವತ್ತು ನಿಫ್ಟಿ 0.75% ಬಿದ್ದೈತಿ. ಬ್ಯಾಂಕ್ ನಿಫ್ಟಿ ನೋಡ್ಬೋದು 0.73% ಬಿದ್ದೈತಿ. ಮತ್ತು ಸೆನ್ಸೆಕ್ಸ್ 0.72% ಬಿದ್ದೈತೆ ಅಂತ ನಾವು ಅನ್ಬೋದು. ಅದೇ ಥರನ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅದನ್ನು ಪರಿಸ್ಥಿತಿ ಐತಿ. ಇವತ್ತು ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಅನ್ನು ನೋಡ್ಬೋದು 0.88% ಬಿದ್ದೈತಿ. ಮತ್ತು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅನ್ನು 0.70% ಬಿದ್ದೈತಿ. ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳನ್ನು ಭಾಳ ಬಿದ್ದಾವ್ ನೋಡ್ರಿ. ಮತ್ತೊಂದು ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರಿ. ಇವತ್ತು ನಿಫ್ಟಿದ 50 ಸ್ಟಾಕ್ಗಳಾಗ 35 ಸ್ಟಾಕ್ಗಳ ಬೀಳಾತಿದ್ದು, ಬರೀ 15 ಸ್ಟಾಕ್ಗಳು ಇರಾತಿದ್ದು ರೀ. ಅದ್ರಾಗ ಟಾಪ್ ಗೇನರ್ ನೋಡ್ರೆ ಏಷ್ಯನ್ ಪೇಂಟ್ 1.88% ಇರೈತಿ, ONGC 1.16% ಇರೈತಿ, HCL ಟೆಕ್ 0.94% ಇರೈತಿ, BEL 0.55% ಇರೈತಿ, ಮತ್ತು ಡಾಕ್ಟರ್ ರೆಡ್ಡಿಸ್ 0.5% ಇರೈತಿ ಅಂತ ನಾವು ಅನ್ಬೋದ. ಟಾಪ್ ಲೂಸರ್ಸ್ ನೋಡ್ರ ಅಡಾನಿ ಎಂಟರ್ಪ್ರೈಸಸ್ 2.5%ಗಿಂತ ಹೆಚ್ಚು ಬಿದ್ದೈತ್ರಿ. NTPC 2%ಗಿಂತ ಹೆಚ್ಚು ಬಿದ್ದೈತಿ. ಅಡಾನಿ ಪೋರ್ಟ್ನು 2%ಗಿಂತ ಹೆಚ್ಚು ಬಿದ್ದೈತಿ. ICICI ಬ್ಯಾಂಕ್ನು 2%ಗಿಂತ ಹೆಚ್ಚು ಬಿದ್ದೈತಿ. ಜಿಯೋ ಫೈನಾನ್ಸ್ ನೋಡ್ಬೋದು 2.04% ಬಿದ್ದೈತೆ ಅಂತ ನಾವು ಅನ್ಬೋದು. ನೋಡ್ಬೋದು ನೀವು ಇವತ್ತು ಹೀಟ್ ಮ್ಯಾಪ್ ನೋಡ್ರಿ. ಇವತ್ತು ಏರೋ ಸ್ಟಾಕ್ಗಳಕ್ಕಿಂತ ಬೀಳೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಇತ್ತು ಅಂತ ನಾವು ಅನ್ಬೋದು. ಅದೇ ಥರ ಬ್ಯಾಂಕ್ ನಿಫ್ಟಿದೂ ಪರಿಸ್ಥಿತಿ ಇತ್ತು. ಇವತ್ತು ಬ್ಯಾಂಕ್ ನಿಫ್ಟಿನ ಏನು 14 ಕಂಪ್ನಿಗಳಿದಾವ, ಅದ್ರಾಗ 7 ಕಂಪ್ನಿ ಇರತ್ತಿದ್ದು, 7 ಕಂಪ್ನಿಗಳು ಬೀಳಾತಿತ್ತು. 50-50 ಇವತ್ತಿತ್ತು ಅಂತ ಅನ್ಬೋದು. ಏರೋದನ್ನು 50% ಇತ್ತು, ಬೀಳೋದನ್ನು 50% ಸ್ಟಾಕ್ಗಳಿದ್ದು. ಅದ್ರಾಗ ಟಾಪ್ ಗೇನರ್ಗಳು ನೋಡ್ರ AU ಬ್ಯಾಂಕ್ ನೋಡ್ಬೋದು ನೀವು 0.90% ಇರೈತಿ, ಯೂನಿಯನ್ ಬ್ಯಾಂಕ್ 0.71% ಇರೈತಿ, ಎಸ್ ಬ್ಯಾಂಕ್ 0.53% ಇರೈತಿ, ಬ್ಯಾಂಕ್ ಆಫ್ ಬರೋಡಾ 0.32% ಇರೈತಿ, ಮತ್ತು SBI 0.21% ಇರೈತಿ ಅಂತ ನಾವು ಅನ್ಬೋದು. ಮತ್ತು ವೀಕ್ಷಕರೇ, ಟಾಪ್ ಲೂಸರ್ಸ್ ನೋಡ್ಬೋದು ICICI ಬ್ಯಾಂಕ್, ಭಾರತದ ಎಲ್ಲಕ್ಕಿಂತ ಲಾರ್ಜೆಸ್ಟ್ ದೊಡ್ಡ ಬ್ಯಾಂಕ್ ಅನ್ಬೋದು ಪ್ರೈವೇಟ್ ಸೆಕ್ಟರ್ನಾಗ. ಅದು 2%ಗಿಂತ ಹೆಚ್ಚು ಬಿದ್ದೈತ್ರಿ. ಎಕ್ಸಿಸ್ ಬ್ಯಾಂಕ್ನು 0.96% ಬಿದ್ದೈತಿ. HDFC ಬ್ಯಾಂಕ್, ಭಾರತದ ಟಾಪ್ 1ನೇ ಪ್ರೈವೇಟ್ ಸೆಕ್ಟರ್ದ ಬ್ಯಾಂಕ್, HDFC ಬ್ಯಾಂಕ್ನು ಸಹ 0.81% ಬಿದ್ದೈತಿ. ಫೆಡರಲ್ ಬ್ಯಾಂಕ್ನು 0.75% ಬಿದ್ದೈತಿ. ಕೋಟಕ್ ಬ್ಯಾಂಕ್ನು 5%ಗಿಂತ ಹೆಚ್ಚು ಬಿದ್ದೈತಿ. ಅದ ಕಾರಣ ಭಾರತದ ಟಾಪ್ ದೊಡ್ಡ ಬ್ಯಾಂಕ್ಗಳು ಕೋಟಕ್ ಬ್ಯಾಂಕ್ ಆಗಲಿ, ಎಕ್ಸಿಸ್ ಬ್ಯಾಂಕ್ ಆಗಲಿ, ICICI ಬ್ಯಾಂಕ್ ಆಗಲಿ, HDFC ಬ್ಯಾಂಕ್ ಆಗಲಿ, ಇವತ್ತರ ಪರಿಸ್ಥಿತಿ ಇವತ್ತು ಅಷ್ಟು ಸರಿ ಇಲ್ಲ ಆಯ್ತಾ. ಅದ್ರದನ್ನ ಪರಿಣಾಮ ನಮಗೆ ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ನ ಕಾಣೈತೆ ಅನ್ಬೋದು. ಅದ ಕಾರಣ ಬ್ಯಾಂಕ್ ನಿಫ್ಟಿ 0.73% ಬಿದ್ದೈತಂತೂ ನಾವು ಅನ್ಬೋದು. NSE ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರೆ 3240 ಸ್ಟಾಕ್ಗಳನ್ನಾಗ 744 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು ರೀ. ಉಳಿದಿದ್ದ 2394 ಸ್ಟಾಕ್ಗಳ ಬೀಳತ್ತಿದ್ದು. ಬೀಳೋ ಸ್ಟಾಕ್ಗಳ ಸಂಖ್ಯೆನ ಭಾಳ ಹೆಚ್ಚಿತ್ತು ಇವತ್ತು. ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋನ ಇವತ್ತು ಭಾಳ ಡೌನ್ ಇರ್ಬೋದು. ಮತ್ತು ನಾವು ಇಂಡೆಕ್ಸ್ ವೈಸ್ ನೋಡ್ಬೋದು ನೀವು. ಆಟೋ ಇಂಡೆಕ್ಸ್ ಇವತ್ತು 1%ಗಿಂತ ಹೆಚ್ಚು ಬಿದ್ದೈತಿ. ಫೈನಾನ್ಷಿಯಲ್ ನೋಡ್ಬೋದು ಸರ್ವಿಸಸ್ 1%ಗಿಂತ ಹೆಚ್ಚು ಬಿದ್ದೈತಿ. FMCGನೂ ಸಹ 1%ಗಿಂತ ಹೆಚ್ಚು ಬಿದ್ದೈತ್ರಿ. IT ನೋಡ್ಬೋದು ಇವತ್ತು ಪಾಸಿಟಿವ್ ಇತ್ತು. IT 0.28%. IT ಪಾಸಿಟಿವ್ ಇರೋಕೆ ಮೇನ್ ರೀಸನ್ ಏನಂತಂದ್ರೆ ಸೆಕ್ಟರ್ನಾಗ ಪೊಟೆನ್ಷಿಯಲ್ ಐತ್ರಿ, ಬೂಮ್ ನಡೆದೈತೆ ಸೆಕ್ಟರ್ದ. IT ಸೆಕ್ಟರ್ನಾಗ ಮತ್ತೆ ಗ್ರೋತ್ ನಡೆದೈತೆ ಅಂತ ನಾವು ಅನ್ಬೋದು. ಆ ಥರ ಮೇನ್ US ಟೆರಿಫ್ ಹಚ್ಚೈತಿ, ಅದು ಬರೀ ಗೂಡ್ಸ್ ಮ್ಯಾಗ ಹಚ್ಚೈತಿ, ಸರ್ವಿಸಸ್ ಮ್ಯಾಗ ಹಚ್ಚಿಲ್ಲ. ಅದ ಕಾರಣ IT ಕಂಪ್ನಿಗಳು ಸ್ವಲ್ಪ ಸೇಫ್ ಆಗ್ಯಾವ. ಅದ ಒಂದು ಕಾರಣದಿಂದ ಈ ಥರ IT ಇಂಡೆಕ್ಸ್ ಇವತ್ತು ಪಾಸಿಟಿವ್ ಐತಂತೂ ನಾವು ಅನ್ಬೋದು. ಅದ್ರಾಗ HCL ಟೆಕ್ನು ನೋಡ್ಬೋದು ನಿಫ್ಟಿ ಟಾಪ್ ಗೆನರ್ನ ಐತ. ಅದ್ರದನ್ನು ಪರಿಣಾಮ IT ಸೆಕ್ಟರ್ನಾಗ ಕಾಣೈತಿ. ಮತ್ತು ನಾವು ಮೀಡಿಯಾನು ಡೌನ್ ಐತ್ರಿ, ಮೆಟಲ್ನು ಡೌನ್ ಐತಿ, ಫಾರ್ಮಾನು ನೋಡ್ಬೋದು 0.88% ಬಿದ್ದೈತಿ. PSU ಬ್ಯಾಂಕ್ ಗ್ರೀನ್ ಆಗೈತ್ರಿ ಇವತ್ತು 0.18%. ಪ್ರೈವೇಟ್ ಬ್ಯಾಂಕ್ 0.95% ಬಿದ್ದೈತಿ. ಪ್ರೈವೇಟ್ ಬ್ಯಾಂಕ್ ಮೇನ್ ರೀಸನ್ ನಿಮಗೆ ಹೇಳಿದ್ನೆ ಆಲ್ರೆಡಿ. ICICI ಬ್ಯಾಂಕ್ ಡೌನ್ ಐತಿ, HDFC ಬ್ಯಾಂಕ್ ಡೌನ್ ಐತಿ, ಕೋಟಕ್ ಬ್ಯಾಂಕ್ ಡೌನ್ ಐತಿ. ಅದರದನ್ನ ಪರಿಣಾಮ ನಮಗೆ ಪ್ರೈವೇಟ್ ಬ್ಯಾಂಕ್ ಇದು ಸೆಕ್ಟರ್ನಾಗ ಕಾಣತೈತಿ ಅಥವಾ ಇಂಡೆಕ್ಸ್ನಾಗ ಕಾಣತೈತಿ ಅನ್ಬೋದಾ. ಮತ್ತು ನಾವು ರಿಯಾಲಿಟಿ ನೋಡ್ರೆ, ಹೆಲ್ತ್ ಕೇರ್ ನೋಡ್ರೆ, ಕನ್ಸ್ಯೂಮರ್ ಡ್ಯೂರೇಬಲ್ಸ್, ಆಯಿಲ್ ಆ್ಯಂಡ್ ಗ್ಯಾಸ್ ಪಾಸಿಟಿವಿಟಿ, ಉಳಿದಿದ್ದೆಲ್ಲ ನೋಡ್ರೂ ನೆಗೆಟಿವ್ನ ಇದಾವ ಅಂತ ನಾವು ಅನ್ಬೋದು. ಆದ ಕಾರಣ ಇವತ್ತು ಮಾರ್ಕೆಟ್ನಾಗ ಪರಿಸ್ಥಿತಿ ಅಷ್ಟು ಚಲೋ ಇಲ್ಲಾಗಿತ್ತು. ಎಲ್ಲ ಸೆಕ್ಟರ್ನಾಗ ಭಾಳ ನೆಗೆಟಿವ್ನೆಸ್ ಇತ್ತಂತೂ ನಾವು ಅನ್ಬೋದು. ಬರೀ ವೀಕ್ಷಕರು, ಇದು ನಮ್ಮ ಓವರಾಲ್ ಭಾರತದ ಸ್ಟಾಕ್ ಮಾರ್ಕೆಟ್ದ ಶುಕ್ರವಾರ ದಿನ 9/1/2026 ಕತ್ತಿ ಇತ್ತಂತ ನಾವು ಅನ್ಬೋದು ನೋಡ್ರಿ. ಬರೀ ಈಗ ಟಾಪ್ 5 ನ್ಯೂಸ್ಗಳು ಇದಾವಂತನ್ನಿ, ಆ 5 ನ್ಯೂಸ್ಗಳ ಬಗ್ಗೆ ತಿಳ್ಕೊಳ್ಳೋದು.
ನೋಡ್ರಿ ಒಂದೇ ಮೇನ್ ನ್ಯೂಸ್ ಏನಂತಂದ್ರೆ ಮೇನ್ ಎಲ್ಲಕ್ಕಿಂತ ಹೈಲೈಟ್ ಆಗೈತಿ ಅದೇನಂತಂದ್ರೆ ಯು ಎಸ್ದ ಏನು ಕಾಮರ್ಸ್ ಸೆಕ್ರೆಟ್ರಿ ಅವ್ರು ಇದ್ದಾರೆ ಅವ್ರು ಒಂದು ಪಾಡ್ಕಾಸ್ಟ್ನಾಗ ಒಂದು ಹೇಳಿಕೆಯನ್ನು ಕೊಟ್ರ. ಅದರಿಂದನೂ ಭಾಳ ವಿವಾದ ಭಾಳ ಸುದ್ದಿ ಆಗೈತೆ ಅಂತ ನಾವು ಅನ್ಬೋದ. ಅದ್ರಾಗ ಏನು ಹೇಳಿದ್ರಂತಂದ್ರೆ ಕಾಮರ್ಸ್ ಸೆಕ್ರೆಟ್ರಿ ಯು ಎಸ್ದ ಅವ್ರದ್ದು ಹೆಸರು ಏನಂತಂದ್ರೆ ಹೊವಾರ್ಡ್ ಲುಟ್ನಿಕ್, ಕರೆಕ್ಟ್ ಪ್ರೊನೌನ್ಸ್ ಮಾಡೇನೇನಿಲ್ಲ ಗೊತ್ತಿಲ್ಲ, ಬಟ್ ಈ ಥರ ಹೆಸರು ಐತೆ ಅವ್ರದ್ದು. ಅವ್ರೇನು ಹೇಳಿಕೆ ಕೊಟ್ಟಾರಂತಂದ್ರೆ ಯು ಎಸ್ದ ಮತ್ತು ಇಂಡಿಯಾದ ಟ್ರೇಡ್ ಡೀಲ್ ಮೊದಲನ ಆಗೋದಿತ್ತು, ಎಲ್ಲ ದೇಶಗಳಕ್ಕಿಂತ ಮೊದಲು ಇಂಡಿಯಾ ಗುಡಿನ ನಾವು ಟ್ರೇಡ್ ಡೀಲ್ ಮಾಡೋರಿದ್ದು ಅಂತ ಯು ಎಸ್ದ ಕಾಮರ್ಸ್ ಸೆಕ್ರೆಟ್ರಿ ಅವರೇ ಹೇಳ್ಯಾರ. ಬಟ್ ಎದಕ್ಕಾಗಲಿಲ್ಲ ಅನ್ನೋಕೆ ಮೇನ್ ರೀಸನ್ ಭಾರತದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವ್ರ ಸಂಬಂಧ ಆಗಲಿಲ್ಲ. ಎದಕ್ಕಾಗಲಿಲ್ಲ ಅನ್ನೋಕೆ ಮೇನ್ ರೀಸನ್ ಏನಂತಂದ್ರೆ ರೀ, ಮೋದಿ ಅವರ ಏನು ನರೇಂದ್ರ ಮೋದಿ ಅವ್ರು ಇದ್ದಾರೆ ಭಾರತದ ಪ್ರಧಾನಮಂತ್ರಿ ಅವರ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ಫೋನ್ ಹಚ್ಚಲಿಲ್ಲ. ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ಭಾರತದ ಜೊತೆ ಡೀಲ್ ಮಾಡಲಿಲ್ಲ ಅಂತ ಕಾಮರ್ಸ್ ಸೆಕ್ರೆಟ್ರಿ ಅವರ ಒಂದು ಪಾಡ್ಕಾಸ್ಟ್ನಾಗೆ ಹೇಳ್ಯಾರ. ಅದೆಷ್ಟು ಖರೆ ಐತೆ ಎಷ್ಟು ಸುಳ್ಳು ಐತೆ ಅಂತ ಎಲ್ಲ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಬಟ್ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದರಿಂದ ಇದು ಒಂದು ವಿವಾದಕ್ಕೆ ಉಂಟಾತಂತ ನಾವು ಅನ್ಬೋದು. ಆದ್ರೂ ಭಾರತ ಕಡೆಯಿಂದ ಒಂದು ಕ್ಲಿಯರ್ ಒಂದು ಹೇಳಿಕೆ ಬಂದ್ಬಿಡ್ತೀರಿ, ಈ ಥರ ಅನ್ನೋ ತಪ್ಪೈತಿ. ಯಾಕಂತಂದ್ರೆ ಭಾರತದ ಪ್ರಧಾನಮಂತ್ರಿ ಅವರ 2025 8 ಸಲ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಫೋನ್ನಾಗ ಮಾತಾಡಿದಾರ. 8 ಸಲ ಮಾತಾಡೇವಿ, ಬಟ್ ಈ ಥರ ಹೇಳಿಕೆ ಕೊಡತ್ತಾರ. ಅದ ಕಾರಣ ಯು ಎಸ್ನಾಗ ಏನಾಗೈತೆ ಅಂತಂದ್ರೆ ಅಲ್ಲಿ ಮಂತ್ರಿಗಳನ್ನ ಬೇರೆ ಬೇರೆ ಹೇಳಿಕೆ ಕೊಡತ್ತಾರ, ಡೊನಾಲ್ಡ್ ಟ್ರಂಪ್ ಅವರನ್ನ ಬೇರೆ ಬೇರೆ ಹೇಳಿಕೆ ಕೊಡತ್ತಾರ. ಅವ್ರವ್ರನಾಗನ ಕರೆಕ್ಟ್ ಕೋಆರ್ಡಿನೇಷನ್ ಕಾಣುವತ್ತ. ಅದು ಒಂದು ನಮಗೆ ಈ ಒಂದು ನ್ಯೂಸ್ದಿಂದ ಗುರ್ತಾಗ್ತೈತೆ ಅಂತ ನಮಗೆ ಅನಿಸ್ತೈತಿ. ಆದ್ರೂ ಭಾರತದಿಂದ ಏನೈತೆ ಕ್ಲಿಯರಿಟಿ ಬಂದಿರ್ಕ್ಲೈತವಾಗ ಯಾಕೆ ಈ ಥರ ಮೋದಿಯವ್ರು ಹಚ್ಚಲಿಲ್ಲ ಯಾಕಂತ ಎಲ್ಲ ಮಾತುಕತೆ ನಡೆದಿತ್ತು. ಎರಡನೇದು ಏನಂತಂದ್ರೆ ಯು ಎಸ್ದ ಅನ್ಎಂಪ್ಲಾಯ್ಮೆಂಟ್ ಡೇಟಾ. ಯು ಎಸ್ದ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಬರೋದೈತ್ರಿ ಇವತ್ತು. ಯು ಎಸ್ ಟೈಮಿಂಗ್ ಪ್ರಕಾರ ನೋಡ್ರೆ ಬೆಳಿಗ್ಗೆ 8 ಆ ಡೇಟಾ ಚಲೋ ಬರ್ತೈತಿ ಕೆಟ್ಟ ಬರ್ತೈತೆ ಅಂತ ನೋಡ್ಬೇಕು. ಅನುಮಾನ ಎಷ್ಟಿತ್ತು ಅಂತಂದ್ರೆ 4.5% ಬರ್ಬೋದು ಅಂತ ಅನುಮಾನ ಐತಿ. ನೋಡ್ಬೇಕು ಏನ್ರಿ ಅನುಮಾನ ಅಷ್ಟೇ ಬಂತ ಅಥವಾ ಅದಕ್ಕಿಂತನೂ ಕಡಿಮೆ ಬಂದ್ರೆ ಒಂದು ಪಾಸಿಟಿವ್ ನ್ಯೂಸ್ ಅನ್ಬೋದ, ಅದಕ್ಕಿಂತ ಹೆಚ್ಚು ಬಂತಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದು. ಯು ಎಸ್ ದೃಷ್ಟಿದಿಂದಾಗಲಿ ಭಾರತದ ಎಕನಾಮಿಗಾಗಲಿ ಜಗತ್ತಿಗೆಲ್ಲಾನ. ಯಾಕಂದ್ರೆ ಯು ಎಸ್ ಎಲ್ಲಕ್ಕಿಂತ ಸ್ಟ್ರಾಂಗ್ ದೇಶ ಐತ್ಲ ರೀ. ಆ ದೇಶಕ್ಕೆ ಏನರ ಕೆಟ್ಟಾತಂದ್ರೆ ಅದ್ರದ್ದು ಇಫೆಕ್ಟ್ ಎಲ್ಲ ದೇಶಗಳಿಗೆ ಕಾಣ್ತೈತಿ. ಅದಕ್ಕೆ ಕಾರಣ ಯು ಎಸ್ದ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಮ್ಯಾಗೂ ನಮ್ಮದು ಕಣ್ಣ ಇರಬೇಕು. ಮೂರನೇದು ಎಲ್ಲಕ್ಕಿಂತ ದೊಡ್ಡ ನ್ಯೂಸ್ ರೀ ಇದು. ಎಲ್ಲಕ್ಕಿಂತ ದೊಡ್ಡ ಮೂರನೇ ನ್ಯೂಸ್ ಏನಂತಂದ್ರೆ ಯು ಎಸ್ದ ಸುಪ್ರೀಂ ಕೋರ್ಟ್. ಯು ಎಸ್ದ ಸುಪ್ರೀಂ ಕೋರ್ಟ್ನಾಗ ಇವತ್ತು ಏನು ಟೆರಿಫ್ ಹಚ್ಚಾರ ಡೊನಾಲ್ಡ್ ಟ್ರಂಪ್ ಅವ್ರು ಎಲ್ಲ ದೇಶಗಳ ಮ್ಯಾಗ, ಆ ಟೆರಿಫ್ ರಿಲೇಟೆಡ್ ಡಿಸ್ಕಷನ್ ನಡೆದೈತಿ. ಅದ್ರ ಬಗ್ಗೆ ಒಂದು ನಿರ್ಧಾರ ಬರೋದೈತಿ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿಡ್ಬೇಕು. ಏನಾಗಿತ್ತು ಅಂತಂದ್ರೆ ಏನು ಡೊನಾಲ್ಡ್ ಟ್ರಂಪ್ ಅವ್ರು ಎಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಿರ. ಆ ಟೆರಿಫ್ ಹಚ್ಚಿದ್ರಿಂದ ಯು ಎಸ್ದನ್ನ ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳ್ಗೆ ಭಾಳ ನಷ್ಟ ಉಂಟಾಗೈತೆ ರೀ. ಅದ ಕಾರಣ ಅವ್ರು ದೊಡ್ಡ ದೊಡ್ಡ ಕಂಪ್ನಿಗಳು ಏನು ಮಾಡ್ಯಾರ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧನ ಯು ಎಸ್ದ ಸುಪ್ರೀಂ ಕೋರ್ಟ್ನಾಗ ಹೋಗಿ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧನ ಕೇಸ್ ಹಾಕಿಬಿಟ್ಟಾರ. ಈ ಟೆರಿಫ್ ಹಚ್ಚಿದ ತಪ್ಪೈತಿ, ಅದರಿಂದ ನಮಗೂ ಭಾಳ ನಷ್ಟ ಆಗತೈತೆ ಅಂತ. ಆದ ಕಾರಣ ಅದ್ರ ಬಗ್ಗೆನ ಡಿಸ್ಕಷನ್ ನಡೆಯೋದೈತಿ ಯು ಎಸ್ ಸುಪ್ರೀಂ ಕೋರ್ಟ್ನಾಗ. ಇವತ್ತು ಬೆಳಿಗ್ಗೆ 10 ಗಂಟೆ ಯು ಎಸ್ ಟೈಮಿಂಗ್ ಪ್ರಕಾರ 9/1/2026 ಯು ಎಸ್ ಟೈಮಿಂಗ್ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ ಡಿಸ್ಕಷನ್ ಯು ಎಸ್ ಸುಪ್ರೀಂ ಕೋರ್ಟ್ನಾಗ ನಡೀತೈತಿ. ಆದ ಕಾರಣ ಆ ಡಿಸ್ಕಷನ್ ಮ್ಯಾಗೂ ನಮ್ಮದು ಕಣ್ಣಿರ್ಬೇಕು. ಏನರ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧ ತೀರ್ಮಾನ ಬಂತ ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರ ವಿರುದ್ಧನೂ ಸುಪ್ರೀಂ ಕೋರ್ಟ್ ಮಾತಾಡಿತ್ತಂತಂದ್ರೆ ಇದು ಭಾರತದ ಎಕನಾಮಿಕ್ ಪಾಸಿಟಿವ್ ಆಗ್ತೈತಿ. ಡೊನಾಲ್ಡ್ ಟ್ರಂಪ್ ಅವ್ರ ಪರವಾಗಿನ ಮಾತಾಡಿತ್ತ, ಡೊನಾಲ್ಡ್ ಟ್ರಂಪ್ ಅವ್ರ ಪರಿವಾಗಿನ ಟೆರಿಫದ ಪರವಾಗಿನ ಏನರೇ ಯು ಎಸ್ ಸುಪ್ರೀಂ ಕೋರ್ಟನ್ನು ನಿರ್ಧಾರವನ್ನು ಕೊಟ್ಟಿತ್ತಂತಂದ್ರೆ ಇದು ಭಾರತದ ಸ್ಟಾಕ್ ಮಾರ್ಕೆಟಿಗೆ ನೆಗೆಟಿವ್ ಪಾಯಿಂಟ್ ಅಂತಲೂ ನಾವು ಅನ್ಬೋದು. ಭಾರತದ ಸ್ಟಾಕ್ ಮಾರ್ಕೆಟಿಗೆ ಅಷ್ಟೇ ಇಲ್ಲ, ಭಾರತದ ಎಕನಾಮಿಗೂ ಸಹ ಅನ್ಬೋದು ನಾವು. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕು. ನಿಮಗೆ ಅದ್ರ ಮ್ಯಾಗ ಕಣ್ಣಿಡೋಕ್ಕಾಗಲಿಲ್ಲ ಅಂದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಸರಳವಾಗಿ ಡಿಟೇಲ್ದಾಗ ಏನೇನು ಆತು ಯು ಎಸ್ ಸುಪ್ರೀಂ ಕೋರ್ಟ್ನಾಗ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಅದ ಕಾರಣ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ. ವಿಡಿಯೋಗೆ ಲೈಕ್ ಮಾಡಿರ್ಲಿದ್ರೆ ಲೈಕನ್ನು ಮಾಡಿರಿ. ಮತ್ತು ನಾಲ್ಕನೇ ನ್ಯೂಸ್ ಏನಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿರ್ಬೋದು ಈಗ ಸದ್ಯನ ಕ್ರೂಡ್ ಆಯಿಲ್ ಫೋಸಿಲ್ ಆಯಿಲ್ ಅಂತ ಭಾಳ ವೀಕ್ಷಕರೇ ಅನ್ನತ್ತಾರ. ಅದ ಕಾರಣ ಒಬ್ಬರೊಬ್ಬರು ಮೇಮನ್ನು ಮಾಡ್ಯಾರ. ಡೊನಾಲ್ಡ್ ಟ್ರಂಪ್ ಅವ್ರ ಹೆಸರು ಡೊನಾಲ್ಡ್ ಟ್ರಂಪ್ ತೆಗೆದು ಪೆಟ್ರೋಲ್ ಪಂಪ್ ಇಡಬೇಕಂತ. ಅದ ಕಾರಣ ಡೊನಾಲ್ಡ್ ಟ್ರಂಪ್ ಅವ್ರ ಮೀಟಿಂಗ್ ಮಾಡೋರಿದ್ದಾರೆ. ಯಾರ ಜೊತೆ ಅಂತಂದ್ರೆ ಯು ಎಸ್ದ ಟಾಪ್ ಆಯಿಲ್ ಆ್ಯಂಡ್ ಗ್ಯಾಸ್ ಎಕ್ಸಿಕ್ಯೂಟಿವ್ಗಳೇ. ಅದ ಕಾರಣ ಆ ಮೀಟಿಂಗ್ನಾಗ ಏನೇನಾಗ್ತೈತೆ ಅಂತ ನಾವು ನೋಡ್ಬೇಕು. ಆಲ್ರೆಡಿ ನೋಡಿರ್ಬೋದು ನೀವು. ಆಯಿಲ್ ಏನು ಎಲ್ಲಕ್ಕಿಂತ ಹೆಚ್ಚು ಒಂದು ದೇಶನಾಗ ಇತ್ತು, ವೆನೆಜುಲಾ ಕಂಟ್ರಿನಾಗ. ಅಲ್ಲಿನೂ ಸಹ ವೀಕ್ಷಕರ ಅಟ್ಯಾಕ್ ಮಾಡಿ ಅಲ್ಲಿ ರಾಷ್ಟ್ರಪತಿಯನ್ನು ಯು ಎಸ್ಗೆ ತೊಗೊಂಬಂದಾರ. ಈಗ ಇರಾನ್ ಮ್ಯಾಗನೂ ಆ ಥರ ಮಾಡ್ಬೋದು ಅನ್ನೋ ಥರ. ಅದ್ರ ಜೊತೆಗೇನೆ ಇವತ್ತು ಯು ಎಸ್ದ ಆಯಿಲ್ ಆ್ಯಂಡ್ ಗ್ಯಾಸ್ ದೊಡ್ಡ ಎಕ್ಸಿಕ್ಯೂಟಿವ್ಗಳೇ ಮೀಟಿಂಗ್ ಮಾಡೋರಿದಾರಂದ್ರೆ ಆ ಮೀಟಿಂಗ್ನಾಗೂ ಏನೇನು ಚರ್ಚೆ ಆಗ್ತೈತೆ ಅಂತ ಅದ್ರ ಮ್ಯಾಗೂ ನಮ್ದು ಕಣ್ಣ ಇರಬೇಕು. ಮತ್ತೊಂದೇನಂತಂದ್ರೆ ಐದನೇ ನ್ಯೂಸ್ ಯು ಎಸ್ ಇರಾನದ ಯುದ್ಧ
ಮತ್ತು US ಇರಾನ್ ಮ್ಯಾಗ ಯುದ್ಧ ಮಾಡ್ಬೋದು ಅನ್ನತ್ತಾರ. ಇರಾನ್ ಅದ ಎಲ್ಲ ಸುತ್ತಮುತ್ತ ಎಲ್ಲ ಇವ್ರದ್ದು ಮಿಲಿಟ್ರಿ ನಿಂತೈತಂತ್ರಿ. ಅಲ್ಲಿ ಇಂಟರ್ನೆಟ್ಟೂ ಇಲ್ಲ, ಮತ್ತು ಅಲ್ಲೆಲ್ಲ ಸ್ಟ್ರೈಕ್ ಗೀಕ್ ಭಾಳ ನಡೆದೈತಿ. ಇರಾನದ ಎಕನಾಮಿನೂ ಭಾಳ ಹಾಳಾಗೈತಂತ್ರಿ. US ಸೆಂಕ್ಷನ್ದಿಂದ ಇರಾನದ ಏನು ಕರೆನ್ಸಿ ಐತಿ ಅದು ಮತ್ತು US ಡಾಲರ್ ವಿರುದ್ಧ ಭಾಳ ವೀಕ್ ಆಗೈತಿ. ಅದ ಕಾರಣ ಅಲ್ಲಿ ಜನರೆಲ್ಲ ಸ್ಟ್ರೈಕ್ ಮಾಡತ್ತಾರ. ಅದ್ರಾಗ ಅಲ್ಲಿ ಜನರನ್ನು ಇರಾನದೇನು ರಾಷ್ಟ್ರಪತಿ ಇದ್ದಾರ ಅಥವಾ ಏನು ಪ್ರಧಾನಮಂತ್ರಿ ಅವ್ರದ್ದು ಇದ್ದಾರೆ ಅವ್ರ ವಿರುದ್ಧನ ನಿಂತಾರ ಅಲ್ಲಿ ಜನರೂ. ಅಥವಾ ಡೊನಾಲ್ಡ್ ಟ್ರಂಪ್ ಅವ್ರೂ ಈ ಥರ ಎಲ್ಲ ಮಾಡತ್ತಾರ. ಅಥವಾ ಮೇನ್ ಶನಿವಾರ ರವಿವಾರ ಐತ್ರಿ, ಹಿಂಗೆ ನೆಕ್ಸ್ಟ್ ನೋಡಿರ್ಬೋದು ಸಂಡೇ ಸ್ಯಾಟರ್ಡೇ ಐತಿ. ಅದೇ ಕಾರಣ ಸಂಡೇ ಸ್ಯಾಟರ್ಡೇ ದಿನ ಈ ಥರ ಎಲ್ಲ ಆಗ್ತಿರ್ತಾವ. ಅದೇ ಕಾರಣ ಇರಾನ್ ಮ್ಯಾಗ ದಾಳಿ USA ಮಾಡ್ತೈತಿ ಇಲ್ಲೋ ಅಂತಲೂ ನೋಡ್ಬೇಕು. ಮಾಡಿತ್ತಂತಂದ್ರೆ ಅದೊಂದು ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಅಥವಾ ಮೇನ್ ಕ್ರೂಡ್ ಆಯಿಲ್ ದೃಷ್ಟಿದಿಂದ, ಯಾಕಂತಂದರೆ ಇರಾನ್ಯಾಗ ಕ್ರೂಡ್ ಆಯಿಲ್ ವೀಕ್ಷಕರೇ ಸಿಗ್ತೈತಿ. ಆ ಕ್ರೂಡ್ ಆಯಿಲ್ ದೃಷ್ಟಿದಿಂದ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದಾ. ಅಥವಾ ಮತ್ತೊಂದು ಏನಂತಂದ್ರೆ ಆಲ್ರೆಡಿ ಈಗ ಈ ಥರ US ಇರಾನಿಗೆ ಧಮಕಿ ಕೊಡತೈತಿ, ಮತ್ತು ಇವೇನೆಲ್ಲ ನಡೆಯತೈತಿ ಈಗ ಸುತ್ತಮುತ್ತ ಜಿಯೋ ಪೊಲಿಟಿಕಲ್ ಎಲ್ಲ ಯುದ್ಧಗಿದ್ದ. ಆ ಒಂದು ಕಾರಣದಿಂದ ಆಲ್ರೆಡಿ ಇವತ್ತು ನೋಡ್ಬೋದು ಕ್ರೂಡ್ ಆಯಿಲ್ ಪಾಸಿಟಿವ್ನಾಗನ ಐತ್ರಿ. 0.88% ಇರೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ 0.55% ಇರೈತಂತ ನಾವು ಅನ್ಬೋದು. ಅದ ಕಾರಣ ಈ ಯುದ್ಧ ಏನ್ರಿ ಮತ್ತು ಇರಾನ್ ಕೂಡ ನಡೀತಂದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗೋ ಸಂಭಾವನೆ ಐತಂತ ನಾವು ಅನ್ಬೋದು. ಬಟ್ ಅದು ಶಾರ್ಟ್ ಟರ್ಮ್ಗೆ ಹೆಚ್ಚಾಗ್ಬೋದಾ, ಯಾಕಂತಂದ್ರೆ USA ಕ್ರೂಡ್ ಆಯಿಲ್ ಪ್ರೈಸ್ ಹೆಚ್ಚಾಗಲಿ ಅಂತ ಅವ್ರದ್ದು ಉದ್ದೇಶ ಇಲ್ಲ ಅಂತ್ರಿ. ಅವ್ರು ಮೊದಲು ಅಂದಾರ ಡೊನಾಲ್ಡ್ ಟ್ರಂಪ್ ಅವ್ರು ಎಷ್ಟು ಚೀಪ್ನಾಗ ಸಿಗ್ತೈತೆ ಅಷ್ಟು ಕ್ರೂಡ್ ಆಯಿಲ್ ಚೀಪ್ನಾಗ ಸಿಗಲಿ, ಜಗತ್ತಾಗ ಅವಶ್ಯಕತೆ ಐತಂತ. ಆದ್ರೂ ಈಗ ಸದ್ಯರೇ ಈ ಥರ ಎಲ್ಲ ಆತಂತಂದ್ರೆ ಕ್ರೂಡ್ ಆಯಿಲ್ ಭಾಳ ತುಟ್ಟಾಗೋ ಸಂಭಾವನೆ ಐತಿ. ಅದ ಕಾರಣ ಅದ್ರ ಮ್ಯಾಗೂ ನಮ್ದು ಕಣ್ಣಿರ್ಬೇಕು. ಮತ್ತೊಂದು ಗೋಲ್ಡ್ ಮತ್ತು ಸಿಲ್ವರ್ ಪ್ರೈಸ್ ನೋಡ್ರೂ ಭಾಳ ಇರ್ಯಾವ್ರಿ. ನೋಡ್ಬೋದು ಗೋಲ್ಡ್ 5 ದಿನದ 3%ಗಿಂತ ಹೆಚ್ಚಿರೈತಿ. ಮತ್ತು ಸಿಲ್ವರ್ ನೋಡ್ಬೋದು 5%ಗಿಂತ ಹೆಚ್ಚು ಸಿಲ್ವರ್ ಈ ಒಂದು 5 ದಿನದ ಇರೈತಂತ ನಾವು ಅನ್ಬೋದು. ಜಿಯೋ ಪೊಲಿಟಿಕಲ್ ಈ ಥರ ಎಲ್ಲ ಟೆನ್ಷನ್ ನಡೆದು ಅಂತಂದ್ರೆ ಖಂಡಿತವಾಗಿ ಗೋಲ್ಡ್ ಮತ್ತು ಸಿಲ್ವರ್ ಇರ್ತೈತಿ. ಆ ಕಾರಣದಿಂದನ ಸಿಲ್ವರ್ ಮತ್ತು ಗೋಲ್ಡ್ ಮತ್ತೆ ಇರತ್ತಿತ್ತಂತನೂ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ 500% ಟೆರಿಫ್. ನಿನ್ನೆ ವಿಡಿಯೋನಾಗ ತಿಳಿಸೀನಿ, ಡೊನಾಲ್ಡ್ ಟ್ರಂಪ್ ಅವ್ರ ರಷ್ಯಾ ಕೂಡ ಯಾವ್ಯಾವ ದೇಶಗಳು ವ್ಯವಹಾರ ಮಾಡ್ತಾವ, ಬಿಸ್ನೆಸ್ ಮಾಡ್ತಾವ ಅಂಥದ್ದೆಲ್ಲ ದೇಶಗಳ ಮ್ಯಾಗ 500% ಟೆರಿಫ್ ಹಚ್ಚೋದು ಒಂದು ಕಾನೂನ ಒಂದು ಬಿಲ್ದನ್ನು ತೊಗೊಂಬರೋರಿದ್ದಾರೆ. ಮುಂದಿನ ವಾರ US ಸಂಸತ್ನಾಗ ತೊಗೊಂಬರ್ತಾರಂತ್ರಿ ಡೊನಾಲ್ಡ್ ಟ್ರಂಪ್ ಅವರ. ತಪ್ಪೇನ್ರಿ US ಸಂಸತ್ನಾಗ ಆ ಬಿಲ್ ಪಾಸ್ ಆದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಯಾಕಂತಂದ್ರೆ ಈಗೇನು ಡೊನಾಲ್ಡ್ ಟ್ರಂಪ್ ಅವರು ಎಲ್ಲ ದೇಶಗಳ ಮ್ಯಾಗ ಟೆರಿಫ್ ಹಚ್ಚಾರ. ಆ ಟೆರಿಫ್ ಯಾರ್ದು ಅನುಮತಿಯನ್ನು ತಗೊಳ್ದನ ಹಚ್ಚಿಬಿಟ್ಟಾರ ಅವ್ರ ಸ್ವಂತ ಪವರ್ ಮ್ಯಾಗ. ತಪ್ಪೀಗ ಏನ್ರಿ ಬಿಲ್ ಪಾಸ್ ಆತಂತಂದ್ರೆ ಅಲ್ಲಿ ಏನು ಕಾಂಗ್ರೆಸ್ ಅಂತೇವೆ ನಾವು, ಅಲ್ಲಿ ಕಾಂಗ್ರೆಸ್ ಅಂತ ಅವ್ರದ್ದೇನು ಅಪೋಸಿಷನ್ ಪಾರ್ಟಿ ಐತಿ, ಅವ್ರದ್ದು ಏನ್ರಿ ಸಮರ್ಥನೆ ಆ ಬಿಲ್ಗೆ ಸಿಕ್ಕಿತ್ತಂದ್ರೆ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರು ಭಾಳ ಸ್ಟ್ರಾಂಗ್ ಆಗೋ ಸಂಭಾವನೆ ಐತ್ರಿ, ಮತ್ತು ಭಾಳ ಟೆರಿಫ್ ಹಚ್ಚೋ ಸಂಭಾವನೆ ಐತ್ರಿ. ಅದ ಕಾರಣ ಆ ಬಿಲ್ಲನ್ನು ಪಾಸ್ ಆಗ್ತೈತೋ ಇಲ್ಲೋ ಅಂತ ಅದ್ರ ಮ್ಯಾಗೂ ನಾವು ಮುಂದಿನ ವಾರ ಕಣ್ಣ ಇಡಬೇಕು. ಓವರಾಲ್ ಜಗತ್ನಾಗ ಈ ಥರ ಎಲ್ಲ ನಡೆದೈತ್ರಿ. ಮೇನ್ ಏನಂತಂದ್ರೆ ಭಾರತದ ಎಕನಾಮಿ ಸ್ಟ್ರಾಂಗ್ ಐತಿ, ಭಾರತದ GDP ಗ್ರೋತ್ ಚಲೋ ನಡೆದೈತ್ರಿ, ಭಾರತದ ಏನು ಇನ್ಫ್ಲೇಷನ್ ಐತಿ ಅದು ಕಂಟ್ರೋಲ್ನಾಗ ಐತಿ. RBIನೂ ಭಾರತದ ಎಕನಾಮಿ ಸ್ಟ್ರಾಂಗ್ ಇರಲಿ ಅನ್ನೋ ಕಾರಣದಿಂದ ಹಲವಾರು ಕ್ರಮಗಳನ್ನು ತಗೊಳತೈತಿ. ಭಾರತದ ಸರ್ಕಾರನೂ ಏನು USA ಭಾರತದ ಮ್ಯಾಗ ಟೆರಿಫ್ ಹಚ್ಚೈತಿ, ಅದರಿಂದ ಭಾರತದ ಗೂಡ್ಸ್ ಏನು USಗೆ ಹೋಗಲು, ಆ ಗೂಡ್ಸ್ ಬೇರೆ ಕಂಟ್ರಿಗೆ ಕಳಿಸ್ಬೇಕನ್ನೋ ಕಾರಣದಿಂದ ಹಲವಾರು ಫ್ರೀ ಟ್ರೇಡ್ ಅಗ್ರಿಮೆಂಟ್ FTA ಅಂತೇವೆ ನಾವು ಅದನ್ನು ಸೈನ್ ಮಾಡತೈತಿ. USದ ಗೂಡ್ಸ್ ಬೇರೆ ಕಂಟ್ರಿಗೆ ನಾವು ಕಳಿಸ್ಬೇಕು ಆ ಥರ ಪ್ರಯತ್ನವನ್ನು ಪಡತೈತಿ. ನೋಡ್ಬೇಕಾ ಶಾರ್ಟ್ ಟರ್ಮ್ನಾಗ್ರಿ ನೆಗೆಟಿವ್ ಪಾಯಿಂಟ್ಸ್ಗಳು ಇದಾವೆ ಇವೆಲ್ಲ. ಬಟ್ ಲಾಂಗ್ ಟರ್ಮ್ನಾಗ ಇದರಿಂದ ಯಾವ ಥರ ಭಾರತದ ಎಕನಾಮಿಗೆ, ಭಾರತದ ಸ್ಟಾಕ್ ಮಾರ್ಕೆಟಿಗೆ ಬೀಳ್ತೈತೆ ಅಂತ ನಾವು ನೋಡ್ಬೇಕಾ. ಓವರಾಲ್ ವೀಕ್ಷಕರೇ ಇದೈತಿ ಇವತ್ತಿನ ಈ ವಿಡಿಯೋನಾಗ ಏನೇನಾಗತೈತಿ, ಏನೇನು ಟಾಪ್ ನ್ಯೂಸ್ಗಳು ಇದಾವೆ ಅಂತೆಲ್ಲ ಡೀಟೇಲ್ದಾಗ ಗುರ್ತಾ ಇರ್ಬೋದು ಅಂತ ನನಗನ್ನಿಸ್ತೈತಿ. ಮೇನ್ ಹೂಡಿಕೆದಾರರಾಗಿ ಏನು ಇವತ್ತು ರಾತ್ರಿ ಅಥವಾ USದೇನು ಬೆಳಿಗ್ಗೆ ಐತಿ ಟೈಮಿಂಗ್, ಸುಪ್ರೀಂ ಕೋರ್ಟದ ಟೆರಿಫ್ ಬಗ್ಗೆ ಏನು ಡಿಸ್ಕಷನ್ ನಡೆಯೋದೈತಿ ಅದ್ರ ಮ್ಯಾಗ ನಮ್ದು ಕಣ್ಣ ಇರಬೇಕು. ಕಣ್ಣಿಡೋಕ್ಕಾಗಲಿಲ್ಲ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಾ ಕಣ್ಣಿಡ್ತೇನೆ ಅದ್ರ ಬಗ್ಗೆ ಸಿಂಪಲ್ದಾಗ ನಾ ತಿಳಿಸ್ತೇನೆ ವಿಡಿಯೋ ಮಾಡಿ. ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ. ಕೈದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನಾಗ ತಿಳಿಸ್ರಿ. ಧನ್ಯವಾದಗಳು.